ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಧ್ಯಪ್ರದೇಶದಲ್ಲಿರುವ ಅತ್ಯಂತ ಪವಿತ್ರ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡೋಣ. ನಾವು ಬೆಂಗಳೂರಿಂದ ಇಲ್ಲಿಗೆ ಹೇಗ್ ಬಂದ್ವಿ, ದರ್ಶನದ ವ್ಯವಸ್ಥೆ ಹೇಗಿತ್ತು, ಇಲ್ಲಿನ ಪುರಾಣದ ಕಥೆ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರ ಕೊಡುಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ ಈ ಜರ್ನಿಯನ್ನ ಮಾಡೋಣ. ನೀವು ಬೆಂಗಳೂರಿಂದ ಡೈರೆಕ್ಟ್ ಓಂಕಾರೇಶ್ವರ್ಗೆ ಬರ್ಬೇಕಂದ್ರ ಡೈರೆಕ್ಟ್ ಫ್ಲೈಟ್ ಐತಿ. ಇಂದೋರ್ ತನಕ ಬರ್ಬೋದು. ಇಂದೋರಿಂದ ಓಂಕಾರೇಶ್ವರ್ಗೆ ಸುಮಾರು 80 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನೀವೇನಾದ್ರೂ ಟ್ಯಾಕ್ಸಿ ಇಲ್ಲ ಬಸ್ ಎಲ್ಲ ಸಿಗುತ್ತೆ ನಿಮಗ, ಆಯ್ತಾ. ಅದು ಹೇಳ್ತಾರ ಒಂದ್ 2.5-3 ಗಂಟೆ ಆಗುತ್ತೆ ಅಂತ ಹೇಳಿ. ನಮಗಂತೂ 4 ತಾಸು ಆಯ್ತು. ರೋಡ್ ಬಾಳ ಸರಿ ಇಲ್ಲ, ಅದಕ್ಕೆ ಜಲ್ದಿನ ಬಿಡ್ರಿ. ನಾವ್ ಹೋಗೋದು ಇನ್ನೊಂದು ಅಲ್ಲಿ ಮಹೇಶ್ವರ ಅಂತ ಹೇಳಿತ್ತು, ಅದು ವಾರಣಾಸಿ ಒಳಗ ಗಂಗಾ ಘಾಟ್ ಐತಲ್ಲ, ಆ ತರ ಮಹೇಶ್ವರ ಒಂದು ಕ್ಯಾಪಿಟಲ್ ಸಿಟಿ ಅಹಲ್ಯಾ ಹೋಳ್ಕರ್ ಅವ್ರದ್ದು ಆ ತರ ಡೆವಲಪ್ ಮಾಡ್ಯಾರ. ಬಹಳ ಚಂದ ಐತಿ. ಮಹೇಶ್ವರ ಸಾಡಿ ಬಗ್ಗೆ ಕೇಳಿರ್ಬೇಕಲ್ಲ. ಅಲ್ಲಿ ಈವ್ನಿಂಗ್ ನರ್ಮದಾ ಆರತಿ ನೋಡಿ ಬರೋದೆಲ್ಲ ಪ್ಲಾನ್ ಇತ್ತು, ಅದೆಲ್ಲ ಏನೂ ಆಗ್ಲಿಲ್ಲ. ಸೊ ಓಂಕಾರೇಶ್ವರ ಒಳಗ ದೊಡ್ಡ ಕ್ಯೂ ಇರುತ್ತೆ. ಅಲ್ಲಿ ಹೋಗುವಷ್ಟ್ರಾಗ ನಿಮಗ ಟೈಮ್ ಆಗಿ ಹೋಗ್ಬಿಡತ್ತ. ಇನ್ನೊಂದ್ ಪ್ಲಾನ್ ಏನ್ ಹೇಳ್ತಾರಂದ್ರ ಅಲ್ಲೇ ಓಂಕಾರೇಶ್ವರ ಸಮೀಪರ ಇಲ್ಲ ಮಹೇಶ್ವರ ಸಮೀಪರ ಎಲ್ಲರ ಸ್ಟೇ ಮಾಡ್ಬೇಕು ಒಂದಿನ. ಅಂದ್ರೆ ನಿಮ್ಗ ಮಹೇಶ್ವರ ಓಂಕಾರೇಶ್ವರ ಎರಡೂ ಆಗತ್ತ. ನೀವೇನಾರ ಟ್ರೈನ್ ಇಂದ ಬರಾಕತಿದ್ರ ನಿಮ್ದು ಡೈರೆಕ್ಟ್ ಖಾಂಡ್ವಾ ಅಂತ ಹೇಳಿ ಒಂದು ಸ್ಟೇಷನ್ ಬರುತ್ತ, ಅಲ್ಲಿ ತನ ಬರ್ಬೋದು. ಮುಂದೆಲ್ಲ ಜಲ್ದಿನೇ ಬಿಟ್ಟಿದ್ವಿ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ. ಇಲ್ಲಿ ಆನ್ ದಿ ವೇ ಮಧ್ಯಪ್ರದೇಶಕ್ಕೆ ಹೋದ್ರ ನಿಮ್ಗ ಅಲ್ಲಿ ಇದು ಅವಲಕ್ಕಿ, ಆಮೇಲೆ ಅದ್ರೊಳಗೆ ಶೇವ್ ಹಾಕೊಡ್ತಾರ. ಅದು ಎಷ್ಟು ಮಸ್ತ್ ಇರುತ್ತಂದ್ರ 20 ರೂಪಾಯಿಗೆ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಅವಲಕ್ಕಿ, ಶೇವು ಮತ್ತೆ ಜಲೇಬಿ ಕೊಡ್ತಾರೆ. 20-25 ರೂಪಾಯಿ ಒಳಗ ನಾಷ್ಟ ಆಗುತ್ತೆ. ಅದ್ರ ಜೊತೆ ಇದು ಏನೋ ಅಂತ ವಡ ಅಂತ, ಆಲೂ ವಡ ಅಂತ. ಆಲೂ ವಡ ಅಂದ್ರೆ ಒಳಗ ಆಲೂ ಸ್ಟಫ್ಡ್ ಇರುತ್ತಂತ ಮಾಡಿದ್ದೆ, ಬಟ್ ಬಹಳ ಚಲೋ ಇತ್ತು. ಏನಿತ್ತು ಏನೋ ಗೊತ್ತಿಲ್ಲ. 20 ರೂಪಾಯಿಗೆ ಇದನ್ನು ಟ್ರೈ ಮಾಡ್ರಿ. ಆನ್ ದಿ ವೇ ಸಿಗ್ತಾವ್ ನಿಮ್ಗ ಈ ತರ ಡಾಬಾ ಏನ್ ನೋಡಕಂತ ಬರೀ ಚಂದ ಇದ್ದಿದ್ದಿಲ್ಲ, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ಅಂತೂ ಬಡ್ಕೊಂಡ್ ತಿಂದು ಎಲ್ಲ ಖಾಲಿ ಮಾಡಿ ಇಲ್ಲಿಂದ ನಾವು ಮುಂದೆ ಹೋದ್ವಿ. ಮಂಗ್ಯಾಗ ಹಿಂಗ ಅದಾವ ಅದು ವಿಂಧ್ಯ ಪರ್ವತದ ಶ್ರೇಣಿ. ಸೊ ಪಶುಪತಿನಾಥ ಕಡೆ ಎಲ್ಲಾ ಪ್ರಾಣಿಗಳು ಇರ್ತಾವ. ನೀವು ಹುಷಾರಾಗಿ ಹೋಗಿ ಬರ್ರಿ. ಆನ್ ದಿ ವೇ ಹೋಗ್ಬೇಕಾರ ಒಂದು ಶನಿದೇವ ದೇವಸ್ಥಾನ ಕಾಣಿಸ್ತು ನನಗ. ಈಗ ಆನ್ ದಿ ವೇನೇ ಇತ್ತಂತ ಹೇಳಿ ಅಲ್ಲೇ ನಿಂತ್ಕೊಂಡು ದರ್ಶನನೂ ಮಾಡಿದ್ವಿ. ಎಲ್ಲಾ ಇಷ್ಟು ದೊಡ್ಡ ದೊಡ್ಡ ಮೂರ್ತಿಗಳದಾವು. ಎಲ್ಲ ನವಗ್ರಹಗಳ ನಡವರ್ಕ ಶನಿದೇವನ ಪ್ರತಿಷ್ಠಾಪನೆ ಮಾಡಾರ. ಅಲ್ಲಿ ಎಣ್ಣಿ ಅದೆಲ್ಲ ನೀವೆಲ್ಲ ಕೊಟ್ಟು ಬರ್ಬೋದು. ಟೈಮ್ ಟು ವಿಸಿಟ್ ಅಂದ್ರೆ ಅಕ್ಟೋಬರ್ ಇಂದ ಮಾರ್ಚ್ ತನ. ಅದು ಮಾನ್ಸೂನ್ ಪೀರಿಯಡ್, ಪ್ರೀ ಮಾನ್ಸೂನ್ ಪೀರಿಯಡ್ ತುಂಬಾ ಚೆನ್ನಾಗಿರತ್ತೆ. ವಿಂಧ್ಯ ಪರ್ವತಗಳ ಶ್ರೇಣಿ ಹಸಿರಾಗಿ ನಿಮ್ಮನ್ನ ಸ್ವಾಗತ ಮಾಡ್ತವೆ. ಇದೊಂದೇನೋ ದೊಡ್ಡ ಪೈಪ್ಲೈನ್, ನರ್ಮದಾ ನೀರ್ ಕನೆಕ್ಷನ್ ಇರ್ಬೋದು ಸಿಟಿಗೆ, ಬಟ್ ಅದೇನೋ ಗೊತ್ತಿಲ್ಲ. ಅದು ರೋಡ್ ಕರೆಕ್ಟ್ ಆಗಿ ಮಾಡಿಲ್ಲ ಇವ್ರು ಇನ್ನೂ. ಈಗೇನಾದ್ರೂ ಆದ್ರೆ ಗೊತ್ತಿಲ್ಲ ನನ್ಗೆ. 1 किलोमीटर का वॉक है टेम्पल के लिए. थैंक गॉड इन्होंने कुछ छत बना दिया है, नहीं तो इस धूप में ना मैं तो छाता लेके घूम रही थी. ಈಗ ನೀವು ನೋಡ್ಬೋದು, ನಾವು ಓಂಕಾರೇಶ್ವರ ದೇವಸ್ಥಾನದ ಹತ್ತಿರದಲ್ಲಿದ್ದೀವಿ. ನೀವಿಲ್ಲಿ ನೋಡಬಹುದಾದ ಪವಿತ್ರ ನರ್ಮದಾ ನದಿ. ಇದ್ರದ್ದು ವಿಶೇಷ ಏನಪ್ಪಾ ಅಂದರೆ, ನರ್ಮದಾ ನದಿ ಇಲ್ಲಿ 2 ಕವಲಾಗಿ ಹರಿದು ಮಧ್ಯದಲ್ಲಿ ಮಾಂಧಾತ ಅನ್ನೋ ದ್ವೀಪ ಸೃಷ್ಟಿಯಾಗಿದೆ. ಈ ದ್ವೀಪವನ್ನು ಸಾಕ್ಷಾತ್ ಓಂ ಆಕಾರದಲ್ಲಿ ಕಾಣಿಸುತ್ತೆ. ಇದಕ್ಕೆ ಓಂಕಾರೇಶ್ವರ ಅಂತ ಹೆಸರು ಬಂದಿರೋದು. ಈಗ ಈ ಕಡೆಯಿಂದ ಆ ಕಡೆ ಹೋಗಾಕ ಬ್ರಿಡ್ಜು ಮಾಡಾರ. ಆಮೇಲೆ ಅಲ್ಲಿ ಬೋಟ್ ಸಫಾರಿ ಅಂತ ಹೇಳಿ ಇರುತ್ತೆ. ಬೋಟ್ನವ್ರು ಈ ಕಡೆಯಿಂದ ಅಲ್ಲಿ 100 ರೂಪಾಯಿ ತಗೊಂಡ್ರ 50 ರೂಪಾಯಿ ತಗೊಂಡ್ರ ಹಿಂಗತೆ ಇಲ್ಲಿಂದ ಆ ಕಡೆಗೆ ತಟಕ ಬಿಡ್ತಾರ ನಿಮಗ. ಅಬ್ಬಾ ಅದೆಂಥ ರಶ್ ಅಂತ ಹೇಳಿದ್ರೆ, ಅದು ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ವಲ್ಲ ಭೀಮಾಶಂಕರ್, ಅದೇ ತರ ರಶ್ ನಿಮಗೆ ಓಂಕಾರೇಶ್ವರದಲ್ಲಿ ಸಿಗುತ್ತೆ. ಯಾವ ಪಂಡಿತರು ಯಾವ VIP ದರ್ಶನ ಐತಿ ಅಂತ ಹೇಳ್ತಾರ 300 ರೂಪಾಯಿ ಕೊಟ್ಟು. ಎಂತ ಸರ್ಕಸ್ ಮಾಡಿದ್ರೂ ಇಷ್ಟು ದೊಡ್ಡ ಲೈನ್ ಅಲ್ಲಿ ನಿಲ್ಲಬೇಕು. ಅದು ಎಲ್ಲೈತೋ ಏನೋ ಅಂತ ನನಗೆ ಗೊತ್ತಿಲ್ಲ. ಅದು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ನಡೀತೈತಿ. ಇನ್ನೊಂದು ಜ್ಯೋತಿರ್ಲಿಂಗ ಇಂದೋರೊಳಗ ಐತಲ್ಲ ಮಹಾಕಾಲೇಶ್ವರ, ಏನ್ ಮಸ್ತ್ ಮ್ಯಾನೇಜ್ ಮಾಡ್ಯಾರ ಅಂದ್ರೆ ನಾನು ಹೇಳಕ್ ಆಗಂಗಿಲ್ಲ. ಅದ್ರದ್ದು ವಿಡಿಯೋ ಹಾಕ್ತೀನಿ ನಾನು ನಿಮ್ಗೆ. ಭವ್ಯವಾದ ದೇವಸ್ಥಾನ ಕಟ್ಟಿಸಿದ್ದಾರೆ ರಾಣಿ ಅಹಲ್ಯಾ ದೇವಿ ಅವರು. ನಾನು ವರ್ಡ್ಸ್ ಇಲ್ಲ, ಹೊರಗಡೆಯಿಂದ ಕಾಣಂಗಿಲ್ಲ, ಅದ್ರ ಒಳಗಡೆಯಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾವಿಂಗ್ಸು ಆರ್ಕಿಟೆಕ್ಚರು ಮಾಡಿದಾರೆ ಅಂದ್ರೆ ನೋ ವರ್ಡ್ಸ್. ಅದಕ್ಕೆ ಇಲ್ಲಿ ನೋಡೋದು ನೀವು ಕಾಲಭೈರವ ಈಶ್ವರ ಎಲ್ಲಿರ್ತಾನೆ ಅಲ್ಲಿ ಕಾಲಭೈರವ ದೇವಸ್ಥಾನ ಇದ್ದೇ ಇರುತ್ತೆ. ಪುರಾಣದ ಪ್ರಕಾರ ಹಿಂದೆ ವಿಂಧ್ಯ ಪರ್ವತವು ತನ್ನ ಪಾಪಗಳನ್ನು ಕಳೆದುಕೊಳ್ಳಲು ಇದೇ ಜಾಗದಲ್ಲಿ ಮಣ್ಣಿನಿಂದ ಶಿವಲಿಂಗ ಮಾಡಿ ಕಠಿಣ ತಪಸ್ಸು ಮಾಡಿತ್ತಂತೆ. ಆಗ ಶಿವನು ಪ್ರತ್ಯಕ್ಷನಾಗಿ ಇಲ್ಲಿ 2 ರೂಪದಲ್ಲಿ ನೆಲೆಸಿದನು. ಒಂದು ಓಂಕಾರೇಶ್ವರ ಮತ್ತು ಇನ್ನೊಂದು ಮಮಲೇಶ್ವರ ಅಥವಾ ಅಮರೇಶ್ವರ. ಹಾಗಾಗಿ ನೀವು ಇಲ್ಲಿ 2 ದೇವಾಲಯಗಳ ದರ್ಶನ ಮಾಡಿದರೇನೆ ಜ್ಯೋತಿರ್ಲಿಂಗ ದರ್ಶನ ಪೂರ್ಣವಾಗೋದು.
ದರ್ಶನಕ್ಕೆ ಫ್ರೀ ಲೈನ್ ಇದೆ, ಆದ್ರೆ ವೀಕೆಂಡ್ ಅಥವಾ ಸೋಮವಾರ ಬಂದ್ರೆ ತುಂಬಾ ರಶ್ ಇರುತ್ತೆ. ಹಾಗಾಗಿ ನೀವು 300 ರೂಪಾಯಿ ಶೀಘ್ರ ದರ್ಶನ ಟಿಕೆಟ್ ತಗೊಂಡ್ರೆ ಜಲ್ದಿ ದರ್ಶನ ಆಗುತ್ತೆ. ದೇವಸ್ಥಾನ ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆ ಒಳಗ ಓಪನ್ ಇರ್ತೈತಿ. ನಮ್ಗ ಒಂದ್ 3 ತಾಸ್ ಆಯ್ತು. ಸೊ ಓಂಕಾರೇಶ್ವರ ಈಶ್ವರ ಜ್ಯೋತಿರ್ಲಿಂಗ ದರ್ಶನ ಹೀಗೆ ದೂರದಿಂದನೇ ಆಗುತ್ತೆ. ಒಂದು ಹಿಂಗತೆ ಗ್ಲಾಸ್ ಒಳಗ ಈಶ್ವರ ಲಿಂಗನ ಇಟ್ಟಿರ್ತಾರೆ. ಅಲ್ಲೇ ನೀವು ನರ್ಮದಾ ಜಲ ಇಲ್ಲ ಗಂಗಾ ಜಲ ಎಲ್ಲ ಹಾಕೋ ಬಿಡಂಗಿಲ್ಲ, ದೂರದಿಂದನೇ ದರ್ಶನ ಮಾಡ್ಕೊಂಡು ಬರ್ಬೋದು. ಮಹಾರಾಷ್ಟ್ರದ ಜ್ಯೋತಿರ್ಲಿಂಗಗಳಲ್ಲಿ ನಾವು ನೋಡಿದ ಹಾಗೆ ಇಲ್ಲೂ ಕೂಡ ಇಂದೋರ್ನ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕೊಡುಗೆ ಅಪಾರ. ಅವರು ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದರು. ಇವತ್ತಿಗೂ ಇಲ್ಲಿ ಪ್ರತಿದಿನ ಸಾವಿರಾರು ಪಾರ್ಥಿವ ಶಿವಲಿಂಗ, ಮಣ್ಣಿನ ಶಿವಲಿಂಗಗಳನ್ನ ಮಾಡಿ ಪೂಜಿಸುವ ಪರಂಪರೆ ಇದೆ. ಇದನ್ನು ಶುರು ಮಾಡಿದ್ದು ಅಹಲ್ಯಾಬಾಯಿಯವರೇ. ದರ್ಶನ ಆದ್ಮೇಲೆ ನೀವು ಖಂಡಿತ ನರ್ಮದಾ ನದಿಯಲ್ಲಿ ಬೋಟಿಂಗ್ ಮಾಡ್ಲೇಬೇಕು. ಟಿಕೆಟ್ ಕಾಸ್ಟ್ ಸುಮಾರು ಅದು ಶೇರಿಂಗ್ ಮೇಲೆ ಇರುತ್ತೆ ಆಯ್ತಾ. 50 ರೂಪಾಯಿಂದ ಹಿಡಿದು 100 ರೂಪಾಯಿ 200 ರೂಪಾಯಿ ತಗೋತಾರೆ. ಇಲ್ಲಿಂದ ದೇವಾಲಯದ ವ್ಯೂ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಹಾಗೂ ಹತ್ತಿರದಲ್ಲೇ ಇರುವ ಬೃಹತ್ ಓಂಕಾರೇಶ್ವರ ಡ್ಯಾಮ್ ಅನ್ನು ನೀವು ನೋಡಬಹುದು. ಆ ಡ್ಯಾಮ್ ವಾಟರ್ ಎಷ್ಟು ಬ್ಲೂಯಿಶ್ ಕಲರ್ ಆಗಿದೆ ಅಂದ್ರೆ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಇಂದೋರ್ ಯಾವತ್ತೂ ಫಸ್ಟ್ ಕ್ಲೀನೆಸ್ಟ್ ಸಿಟಿ ಅಂತ ಹೇಳಿ ಬರತ್ತಲ್ಲ, ಅದೇ ತರ ಸುತ್ತಮುತ್ತ ಎಲ್ಲ ಪ್ರದೇಶಗಳು ಕ್ಲೀನ್ ಆಗಿ ಇಟ್ಟಿದ್ದಾರೆ. ಈಗ ನೀವು ನೇಪಾಳದಲ್ಲಿರೋ ಮುಕ್ತಿನಾಥ್ ದೇವಸ್ಥಾನದಲ್ಲಿ ಅದ್ರ ಪಕ್ಕ ಹರಿಯೋ ನದಿಯಿಂದ ನಿಮಗೆ ಸಾಲಿಗ್ರಾಮ ಸ್ಟೋನ್ ಸಿಗುತ್ತೆ. ಅದನ್ನ ವಿಷ್ಣುವಿನ ಪೂಜನೀಯ, ವಿಷ್ಣುವಿನ ಅವತಾರ ಅಂತ ಹೇಳಿ ಪೂಜಿಸ್ತಾರೆ. ಅದೇ ರೀತಿ ನರ್ಮದದಲ್ಲಿ ಸಿಗುವ ಎಲ್ಲ ಕಲ್ಲುಗಳು ಶಿವನ ಅವತಾರ, ಶಿವನು ನೆಲೆಸ್ತಿದ್ದಾನೆ ಅಂತ ಹೇಳಿ ಇದು ಶಿವಪುರಾಣದಲ್ಲಿನೂ ಇದೆ. ಅಲ್ಲಿ ನೀವೇನಾರ ಮನೆಗೆ ಶಿವಲಿಂಗ ತರ್ಬೇಕಂತ ಏನಾರ ಆಸೆ ಇದ್ರೆ ನೀವು ಇಲ್ಲಿಂದ ತರ್ಬೋದು. ನರ್ಮದಾ ನದಿಯಿಂದ ಓಂಕಾರೇಶ್ವರದಿಂದ ತಂದ್ರೆ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಏನಾರ ಟೈಮ್ ಸಿಕ್ಕ್ರ ಸುಮಾರು 2 ಕಿಲೋಮೀಟರ್ ಉದ್ದದ ಓಂಕಾರೇಶ್ವರ ಪರಿಕ್ರಮ ಪ್ರದಕ್ಷಿಣೆ ಅಂತ ಹೇಳಿ ಅಲ್ಲಿ ದಾರಿ ಮಾಡ್ಯಾರ. ಓಂಕಾರೇಶ್ವರ ಪ್ರದಕ್ಷಿಣೆ ಮಾಡ್ಬೋದು. ಇದು ದ್ವೀಪದ ಸುತ್ತಲೂ ಸಾಗುವ ಕಾಲುದಾರಿ. ದಾರಿಯಲ್ಲಿ ಹಳೆಯ ದೇವಾಲಯಗಳು ಮತ್ತು ನಿಸರ್ಗದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಸೊ ಅದ್ರಲ್ಲೇ ನಾನು ಹೇಳ್ತಿದ್ನಲ್ಲ ಮಮಲೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು. ಸೊ ಓಂಕಾರೇಶ್ವರಕ್ಕೆ ಬಂದ್ರೆ ಇವೆರಡು ದೇವಾಲಯಗಳ ದರ್ಶನ ಮಾಡಿದ್ರೆ ಮಾತ್ರ ಜ್ಯೋತಿರ್ಲಿಂಗ ದರ್ಶನ ಕಂಪ್ಲೀಟ್ ಅಂತ ಹೇಳ್ತಾರೆ. ಸೊ ಇಲ್ಲಿರೋ ಶಿವಲಿಂಗ ಮಮಲೇಶ್ವರ ಶಿವಲಿಂಗ. ದ್ವೀಪದ ಹತ್ತಿರ ಇರೋದು ಓಂಕಾರೇಶ್ವರ, ನದಿಯ ಈ ಕಡೆ ಇರೋದು ಮಮಲೇಶ್ವರ ದೇವಸ್ಥಾನ. ಇಲ್ಲೇನ್ ಅಂತ ಪರಿ ರಶ್ ಇರ್ಲಿಲ್ಲ, ಆರಾಮಾಗಿ ನೀವು ದರ್ಶನ ಮಾಡ್ಕೋಬಹುದು. ಮಧ್ಯಪ್ರದೇಶಕ್ಕೆ ಬಂದ್ರೆ ಇಲ್ಲಿ 2 ಜ್ಯೋತಿರ್ಲಿಂಗ ಇದೆ. ಒಂದು ಮಹಾಕಾಲೇಶ್ವರ ಮತ್ತೆ ಓಂಕಾರೇಶ್ವರ. ಈಗ ನಾನು ತೋರಿಸಿದ್ದು ಓಂಕಾರೇಶ್ವರ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ವಿಡಿಯೋನು ಹಾಕ್ಬಿಟ್ಟಿನಿ, ಅದನ್ನು ದರ್ಶನ ತಗೊಂಡ್ಬಿಡ್ರಿ. ಈ ಒಂದ್ ಫೋಟೋದಲ್ಲಿ ನೀವು ಮಹಾಕಾಲೇಶ್ವರ್, ಓಂಕಾರೇಶ್ವರ್ ಮತ್ತೆ ಮಮಲೇಶ್ವರ್ 3 ದೇವರನ್ನ ಒಂದೇ ಕಡೆ ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.